ಹಾಯ್ ಗೈಸ್, ನಾನು ನಿಮ್ಮ ವಿಷ್ಣು ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ. ಬ್ಯಾಕ್ ಟೆಸ್ಟ್ ಸೀರೀಸ್ ಮಾಡ್ತೀನಿ ಅಂತ ಹೇಳಿದೀನಿ. ಇದರಲ್ಲಿ ನನ್ಗೆ ಎಷ್ಟೊಂದು ಡೌಟ್ಸ್ ಬರುತ್ತೆ ಬ್ರೋ. ಮಾರ್ಕೆಟ್ ವ್ಯೂ ನ ಹೇಗೆ ಕಂಡುಹಿಡಿಯೋದು ಅಂಡ್ ಯಾವ್ಯಾವ ಸೆಟಪ್ಸ್ ನ ಹೇಗೆ ಇನ್ಕ್ಲೂಡ್ ಮಾಡೋದು, ಇದನ್ನೆಲ್ಲ ನಾನು ರಿಸಾಲ್ವ್ ಮಾಡ್ಬೇಕಂತಾನೆ ಬ್ಯಾಕ್ ಟೆಸ್ಟ್ ಮಾಡ್ತಾ ಇರೋದು. ಸುಮ್ನೆ ಮಾಡ್ತಾ ಇಲ್ಲ. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಈ ವಿಡಿಯೋಸ್ ಗಳೆಲ್ಲ. ದಯವಿಟ್ಟು ನೋಡಿ, ಹೇಗೆ ಅನಲೈಸ್ ಮಾಡ್ತೀನಿ ಎಲ್ಲ ಇರುತ್ತೆ. ಓಕೆ, ಸೊ ಜಸ್ಟ್ ಒಂದು ರ್ಯಾಂಡಮ್ ಆಗಿ ಡೇಟ್ ತಗೊಂಡು ಬ್ಯಾಕ್ ಟೆಸ್ಟ್ ಮಾಡೋದು, ಸೇಮ್ ಲೈವ್ ಮಾರ್ಕೆಟ್ ತರನೇನೆ. ಸೊ ರ್ಯಾಂಡಮ್ ಡೇಟ್ ಈಗ ನಾನು ಯಾವ್ದೋ ಒಂದು ತಗೊಂಡ್ರೆ ಬ್ರೋ ನಿಮ್ಗೆಲ್ಲ ಗೊತ್ತಿರುತ್ತೆ, ಅದಕ್ಕೆ ನೀವು ತಗೋತಾ ಇದೀರಾ ಅನ್ಬೋದು. ಅದಕ್ಕೆ ನಾನು ಚಾರ್ಟ್ ಜಿಪಿಟಿಗೆ ಹೇಳ್ತೀನಿ, ಗಿವ್ ರ್ಯಾಂಡಮ್ ಡೇಟ್ ಇನ್ 2025 expire except Sunday and Saturday. ನೋಡಿ ಹೆಂಗ್ ಅನಲೈಸ್ ಮಾಡ್ತೀನಿ, ಏನೆಲ್ಲ ಇನ್ಕ್ಲೂಡ್ ಮಾಡ್ತೀನಿ. ಅಂಡ್ ಒಬ್ರು ಕೇಳಿದ್ರು, ಬ್ರೋ ನಿಮ್ಮ ವಿಡಿಯೋಸ್ ಅಡ್ವಾನ್ಸ್ ಲೆವೆಲ್ ಇಂಟರ್ಮೀಡಿಯೇಟ್ ಇದ್ರೆ ಈಸಿ ಆಗುತ್ತೆ, ಬಿಗಿನಿಂಗ್ ಒಂದ್ ಸ್ವಲ್ಪ ಕಷ್ಟ ಬ್ರೋ. ಯಾಕೆ ಅಂದ್ರೆ ಲೈಕ್ ನೀವು ಲಾಟ್ ಆಫ್ ಇಂಡಿಕೇಟರ್ಸ್ ನೆಲ್ಲ ತೋರಿಸ್ತಾ ಇರ್ತೀವಿ. ನನ್ನ ಚಾರ್ಟ್ ಅಲ್ಲಿ ಲಾಟ್ ಆಫ್ ಇಂಡಿಕೇಟರ್ಸ್ ಇಟ್ಕೊಳ್ಳೋದೇ ಇಲ್ಲ, ಜಸ್ಟ್ ಹಾಕಿ ನೋಡಿ ಆಫ್ ಮಾಡ್ಬಿಡ್ತೀನಿ. ಸೊ ದಟ್ಸ್ ವೈ ಕನ್ಫ್ಯೂಷನ್ ಆಗ್ಬಾರ್ದು ಅಂತ. ಇಲ್ಲಿ ಏನಾಗುತ್ತೆ ಅಂದ್ರೆ ಲಾಟ್ ಆಫ್ ಇಂಡಿಕೇಟರ್ ಯೂಸ್ ಮಾಡೋದು ತಪ್ಪಲ್ಲ, ಸ್ಮಾರ್ಟ್ ಆಗಿರ್ಬೇಕು. ಹೆಂಗ್ ಯೂಸ್ ಮಾಡ್ಬೇಕಂದ್ರೆ ಅದನ್ನೆಲ್ಲ ಇಲ್ಲಿ ತೋರಿಸ್ತೀನಿ ನೋಡಿ. ಮೇ 14th ಕೊಟ್ಟಿದೆ, ಓಕೆನಾ? ಮೇ 14th ಹೋಗೋಣ. ರೆಡರ್ಸ್ ಕ್ಯಾಸಾ ಮೇ 14th ಸೆಲೆಕ್ಟ್ ಪೇರ್ XAUSD. ಓಕೆ, ಸೊ ಮೇ 14th. ಓಕೆ, ಸೊ ಇದೊಂದು ಹಂಗೇನೆ ಆಕ್ಸಿಸ್ ಕೊಟ್ಬಿಡ್ತೀನಿ. ಓಕೆ, ಸೊ ಪಿಕ್ ಎ ಡೇಟ್ ಮೇ 15th 14th ಮೇ 14th ಅಲ್ಲ. ಓಕೆ, ಲೆಟ್ಸ್ ಗೋ ಗೈಸ್, ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ, ಇಲ್ಲಿ ನೋಡಿ ಮಾರ್ಕೆಟ್ ವ್ಯೂ ನ ಹೇಗೆ ಕಂಡುಹಿಡಿತೀನಿ ಅದನ್ನು ತೋರಿಸ್ಕೊಡ್ತೀನಿ. ಓಕೆ, ದೆನ್ ಹೇಗೆ ಟ್ರೇಡ್ ಮಾಡ್ತೀನಿ ಅದನ್ನು ತೋರಿಸ್ಕೊಡ್ತೀನಿ. ಯಾವ ಲಾಜಿಕ್ ಇನ್ಕ್ಲೂಡ್ ಮಾಡ್ತೀನಿ ಅದನ್ನು ತೋರಿಸ್ಕೊಡ್ತೀನಿ. ಸೊ ದಟ್ಸ್ ವೈ ಇದು ಇಂಪಾರ್ಟೆಂಟ್. ಓಕೆ, ಎವ್ರಿ ಡೇ ಒಂದೊಂದು ರ್ಯಾಂಡಮ್ ಡೇಟ್ ನ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, 5 minutes ಹೋಗ್ತೀನಿ. ಓಕೆ, ಸೊ ಇಲ್ಲಿ ಇವಾಗ ಮಾರ್ಕೆಟ್ ವ್ಯೂ ನ ಹೇಗೆ ಕಂಡುಹಿಡಿತೀನಿ. ಸೊ ಬನ್ನಿ, ಫಸ್ಟ್ ನಾನು 1 ಡೇಗೆ ಹೋಗ್ತೀನಿ. 1 ಡೇಗೆ ಹೋದಾಗ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ. ಒನ್ ಡೇ ಅಲ್ಲಿ ನಾನು ಫಿಬ್ ರಿಟ್ರೇಸ್ಮೆಂಟ್ ಹಾಕೋತೀನಿ. ಓಕೆನಾ? ಸೊ ಫಿಬ್ ರಿಟ್ರೇಸ್ಮೆಂಟ್ ಹಾಕೊಂಡಿದ್ದೀನಿ. ಫಿಬ್ ಸಪೋರ್ಟ್ ತಗೊಂಡಿದೆ ಅಂದ್ರೆ ಇವಾಗ ಮಾರ್ಕೆಟ್ ಏನಿದೆಯಲ್ಲ, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಜಾಗದಲ್ಲಿ ಇದೆ. ಸೊ ದಟ್ಸ್ ವೈ ನಾನು ಇಲ್ಲಿ ರೆಕ್ಟಾಂಗುಲರ್ ಹಾಕೋತೀನಿ. ಓಕೆನಾ? ಕರೆಕ್ಟಾ? ಓಕೆ, ಅಂಡ್ ಇಲ್ಲಿ ನೋಡಿ ಪ್ರೀವಿಯಸ್ ಡೇ ಏನಿದೆಯಲ್ಲ, ಆ ವಿಕ್ ಬಂದಿದೆಯಲ್ಲ ಕ್ಯಾಂಡಲ್ದು ಅಪ್ಪರ್ ಸೈಡ್ ವಿಕ್ ಅಂದ್ರೆ ಬೈಯಿಂಗ್ ಪ್ರೆಷರ್ ವಿಕ್ ಈ ಝೋನ್ ಹತ್ರನೇ ಬಂದಿದೆ. ಅಂಡ್ ನೆಕ್ಸ್ಟ್ ಡೇ ಕೂಡ ನೋಡಿ ಒಂದು ಗ್ರೀನ್ ಕ್ಯಾಂಡಲ್ ಆಗಿದೆ. ಅಂದ್ರೆ ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಇಂಡಿಕೇಟರ್ ಹಾಕೋತೀನಿ. ಓಕೆ, ಇಂಡಿಕೇಟರ್ ಹಾಕೊಂಡಾಗ ನಿಮ್ಗೆ ನೋಡಿ ಲೈಕ್ ಮೂವಿಂಗ್ ಆವರೇಜ್ 20 EMA ಹಾಕೋತೀನಿ. ಸೊ ಮೂವಿಂಗ್ ಆವರೇಜ್ ಎಕ್ಸ್ಪೋನೆನ್ಷಿಯಲ್. ಓಕೆ, ಸೊ 20 EMA ಹಾಕೋತೀನಿ ಇವಾಗ. ಯಾಕೆ ಅಂದ್ರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಸೊ 20 EMA ಹಾಕೋತೀನಿ. ನೋಡಿ ಇಲ್ಲಿ ಮಾರ್ಕೆಟ್ 20 EMA ಹತ್ರನೇ ಇದೆ. ಕರೆಕ್ಟಾ? ಅಂದ್ರೆ ಇಲ್ಲಿ ಯಾವ್ದಾದ್ರು ನಾನು ಇವಾಗ ಈ ದಿನ ಬೈ ಟ್ರೇಡ್ ಪ್ಲಾನ್ ಮಾಡಿದ್ರೆ ದೇರ್ ಮೇ ಬಿ ಎ ಚಾನ್ಸ್ ಈ EMA ನ ಟಚ್ ಮಾಡಿ B2 ಆಗ್ಬೋದು, ಬಟ್ ದೇರ್ ಮೇ ಬಿ ಚಾನ್ಸ್ EMA ನ ಬ್ರೇಕ್ ಮಾಡಿ ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿಂದ ನಾನು ಏನ್ ಅರ್ಥ ಮಾಡ್ಕೊಂಡಿದೀನಿ ಅಂದ್ರೆ ಮಾರ್ಕೆಟ್ ಈಗ EMA ನ ಕೆಳಗಡೆ ಬ್ರೇಕ್ ಮಾಡಿರ್ಬೋದು ಅಂಡ್ ಇದು ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಬ್ರೇಕ್ ಆಗಿರೋ EMA ನೋಡಿ ಕೆಳಗಡೆ ವಿಕ್ ಇದೆ. ಓಕೆ, ಬೈಯಿಂಗ್ ಪ್ರೆಷರ್ ಬಂದಿದೆ ಅಂಡ್ ಅಗೇನ್ ಒಂದು ಗ್ರೀನ್ ಕ್ಯಾಂಡಲ್ ಬಂದಿದೆ ವಿತ್ 0.5 0.6 ಝೋನ್ ಅಲ್ಲಿ ಏನೇನೆ. ಓಕೆ, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಝೋನ್ ಅಲ್ಲಿ ಬಂದಿದೆ. ಸೊ ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಎಸ್ ಈ ಝೋನ್ ಅಲ್ಲಿ ಈಗ ಬೈಯಿಂಗ್ ವಿಕ್ ಬಂದಿರೋದ್ರಿಂದ ಅಪ್ಸೈಡ್ ವ್ಯೂ ಇಟ್ಕೋತೀನಿ ಅಂಡ್ ಮ್ಯಾಕ್ಸಿಮಮ್ ಇಲ್ಲಿ ತನಕ ಹೋಗ್ಬೋದೇನೋ. ಓಕೆ, ಅರಸ್ ಇದನ್ನ ಟಚ್ ಮಾಡಿ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಈ ತರ ಮಾಡ್ಕೊಂಡು ನಾನು ಇವಾಗ ಏನ್ ಮಾಡ್ತೀನಿ ಅಂದ್ರೆ ಐ ವಿಲ್ ಶಿಫ್ಟ್ ಟು ದಿ 1 hour ಆರ್ 4 hour. ಫಸ್ಟ್ 4 hour ಗೆ ಶಿಫ್ಟ್ ಆಗ್ತೀನಿ. ಸೊ 4 hour ಅಲ್ಲೂ ನೋಡ್ತೀನಿ. ಸೊ EMA ಕೆಳಗಡೆ ಇದೆ ಅಂಡ್ ಐ ವಿಲ್ ವೇಟ್. ನೋಡಿ ನಾವ್ ಏನ್ ಮಾರ್ಕ್ ಮಾಡಿದೀವಲ್ಲ ಅಲ್ಲೇ ನೋಡಿ 4 hour ಅಲ್ಲೂ EMA ಇದೆ. ಓಕೆ, ಈ ಲೆವೆಲ್ ಬೀಟ್ ಆಯ್ತು ಅಂದ್ರೆ ಇಟ್ಸ್ ಲೈಕ್ ಜಸ್ಟ್ ಲೈಕ್ ಈ ಲಿಕ್ವಿಡಿಟಿ ಸ್ವೀಪ್ ಆಗೋಗಿದೆ ಅಂತ ಅರ್ಥ. ಈ ಲೆವೆಲ್ದು ಲಿಕ್ವಿಡಿಟಿ ಸ್ವೀಪ್ ಆಗಿದೆ ಇದು ಬ್ರೇಕ್ ಆದ್ರೆ. ಓಕೆನಾ? ಸೊ ನನ್ನ ಒಂದು ವ್ಯೂ ಏನಿದೆ ಅಂದ್ರೆ ಅಪ್ ಸೈಡ್ ಇರೋದು. ನೀವು 4 hour ಅಲ್ಲಿ ನೋಡಿದಾಗ ನೋಡಿ ಮಾರ್ಕೆಟ್ ನೋಡಿ ಹೋಗಿದೆ, ಮೂವ್ ಆಗಿದೆ, ದೆನ್
ಇಲ್ಲಿ ನೋಡಿ ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಟ್ರೆಂಡ್ ಬೇಸ್ಡ್ ಫಿಬ್ ರಿಟ್ರೇಸ್ಮೆಂಟ್ ಹಾಕೋತೀನಿ. ಸೊ ಸಿಂಪಲ್ ನೋಡಿ. ಓಕೆ, ಸೊ ಇವಾಗ ಮಾರ್ಕೆಟ್ ಎಲ್ಲಿದೆ ನೋಡಿದ್ರ? ಸೊ ನೋಡಿ ಈ ಲೆವೆಲ್ ಎಲ್ಲ ದಾಟ್ತಾ ಇದೆ, ಕರೆಕ್ಟಾ? ಸೊ ಇನ್ ಅಪ್ ಸೈಡ್ ಹೋದ್ರೆ ಈ ಒಂದು ಟ್ರೆಂಡ್ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಇಲ್ಲಿ ತನಕ ಹೋಗ್ಬೇಕು. ಓಕೆ, ನಾನು ಹೆಂಗ್ ಲಾಜಿಕ್ ನ ಇನ್ಕ್ಲೂಡ್ ಮಾಡ್ಕೋತೀನಿ ನೋಡಿ. ಇಲ್ಲಿ ನಾನು ಜಸ್ಟ್ ವ್ಯೂ ನ ಅರ್ಥ ಮಾಡ್ಕೋತಾ ಇದ್ದೀನಿ ಅಷ್ಟೇನೆ, ಅದ್ ಬಿಟ್ರೆ ಬೇರೆ ಏನು ಅರ್ಥ ಮಾಡ್ಕೋತಾ ಇಲ್ಲ. ಓಕೆ, ನಾನು ಏನು ಟ್ರೇಡ್ ಪ್ಲಾನ್ ಮಾಡ್ತಾ ಇಲ್ಲ ಇಲ್ಲಿ. 4 hour 1 day ಅಲ್ಲಿ ನಾನು ಚಾರ್ಟ್ ನ ಅರ್ಥ ಮಾಡ್ಕೊಂಡೆ, ಟ್ರೆಂಡ್ ಹೇಗಿದೆ ಅಂತ ನೋಡಿದೆ. 0.5 0.6 ಅಲ್ಲಿ ಸಪೋರ್ಟ್ ತಗೊಂಡಿತ್ತು. ಎಸ್, ದೇರ್ ವಿಲ್ ಬಿ ಎ ಚಾನ್ಸ್ ಇವಾಗ ಮಾರ್ಕೆಟ್ ಅಪ್ ಸೈಡ್ ಮೂವ್ ಆಗೋ ಚಾನ್ಸ್ ಇದೆ ಅಂತ ಅರ್ಥ. ಈಗ ಅಪ್ ಸೈಡ್ ಮೂವ್ ಆಗೋ ಚಾನ್ಸ್ ಇದೆ ಅಂದ್ರೆ ಸಿಂಪಲ್ ಅರ್ಥ ಮಾಡ್ಕೊಡಿ, ನಾನು ಇವಾಗ ಬರೀ ಅಪ್ ಸೈಡ್ ಟ್ರೇಡ್ಸ್ ಗಳು ಮಾತ್ರ ನೋಡ್ತೀನಿ, ಸೆಲ್ ಟ್ರೇಡ್ಸ್ ಗಳು ಯಾವ್ದು ತಗೊಳಕ್ ಹೋಗಲ್ಲ. ಅಂಡ್ ಈ ರೆಡ್ ಲೈನ್ ಏನ್ ಮಾರ್ಕ್ ಮಾಡಿದೀನಲ್ಲ, ಈ ರೆಡ್ ಲೈನ್, ಸೊ ಮಾರ್ಕೆಟ್ ಇಲ್ಲಿ ತನಕ ಕಂಟಿನ್ಯೂ ಆಗ್ಬೋದು ಅಂತ. ಆರ್ ಎಲ್ಸ್ ಇನ್ ಕೇಸ್ ಏನಾದ್ರು ಈ ರೆಡ್ ಲೈನ್ ಇದೆಯಲ್ಲ, ಈ ರೆಡ್ ಲೈನ್ ಏನಾದ್ರು ರಿಜೆಕ್ಟ್ ಮಾಡ್ತು ಅಂದ್ರೆ ದೇರ್ ಮೇ ಬಿ ಎ ಚಾನ್ಸ್ ಫಾಲ್ ಆಗೋ ಒಂದು ಚಾನ್ಸಸ್ ಇರುತ್ತೆ. ಓಕೆ, ಈ ರೆಡ್ ಲೈನ್ ಏನಕ್ಕೆ ಅಂದ್ರೆ ಇ ಎಂ ಐಗೆ ಯಾವಾಗ್ಲೂ ಪ್ರೈಸ್ ನ ಅಟ್ರಾಕ್ಟ್ ಮಾಡ್ಕೊಳ್ಳುವಂತ ಶಕ್ತಿ ಇರುತ್ತೆ, ಕರೆಕ್ಟಾ? ಇದು ಜಸ್ಟ್ ಅನಾಲಿಸಿಸ್. ಓಕೆ, ಇದು ಜಸ್ಟ್ ಅನಾಲಿಸಿಸ್. ಓಕೆ, ನಾನು ಇವಾಗ ಏನ್ ಮಾಡ್ತೀನಿ ಅಂದ್ರೆ ಸಿಂಪಲ್ ಇವೆಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಇದು ಇಂಪಾರ್ಟೆಂಟ್ ಝೋನು, ಇದು ಇಂಪಾರ್ಟೆಂಟ್ ಝೋನು. ಓಕೆ, ಇದು ಲಿಕ್ವಿಡಿಟಿ ಸ್ವೀಪ್ ಆಗಿ ಇ.ಎಂ.ಐ ಬ್ರೇಕ್ಔಟ್ ಟ್ರೇಡ್ ಸಿಗುತ್ತಾ ನೋಡೋಣ, ಆರ್ ಎಲ್ಸ್ ಇಲ್ಲಿ ಬ್ರೇಕ್ ಸಿಗುತ್ತಾ ನೋಡೋಣ. ಇವಾಗ ಏನ್ ಮಾಡ್ತೀನಿ ಅಂದ್ರೆ 5 minutes ಗೆ ಶಿಫ್ಟ್ ಆಗ್ತೀನಿ. ಸೊ ರೀಸೆಟ್ ಮಾಡ್ಕೋತೀನಿ ಚಾರ್ಟ್ ನ. ಓಕೆನಾ? ಸೊ ಸಿಂಪಲ್ ಎಲ್ಲಾ ಲೆವೆಲ್ ಮಾರ್ಕ್ ಮಾಡಿದ್ದೀನಿ. ಅಂಡ್ ನನಗೆ ಈ ಗ್ರೀನ್ ಈ ರೆಡ್ ಲೆವೆಲ್ ಬಂತು ಅಂದ್ರೆ 0.5 0.6 ಸಪೋರ್ಟ್ ತಗೊಂಡಂಗೂ ಆಗುತ್ತೆ. ಇವಾಗ ಏನ್ ಮಾಡ್ತೀನಿ ಅಂದ್ರೆ ಪಿವೋಟ್ ಪಾಯಿಂಟ್ಸ್ ಸ್ಟ್ಯಾಂಡರ್ಡ್ ಹಾಕೋತೀನಿ. ಸಿ ಅಬ್ಸರ್ವ್ ಮಾಡಿ, ಪಿವೋಟ್ ಪಾಯಿಂಟ್ ಸ್ಟ್ಯಾಂಡರ್ಡ್ ಅಲ್ಲಿ S1 ಇಲ್ಲೇ ಇದೆ. ಸ್ಟ್ಯಾಂಡರ್ಡ್ ಅಲ್ಲಿ ದೇರ್ ಮೇ ಬಿ ಚಾನ್ಸ್ ಈ S1 ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗೋ ತರ. ಇವಾಗ ಏನ್ ಮಾಡ್ತೀನಿ ಅಂದ್ರೆ ಐ ವಿಲ್ ಗೋ ಕ್ಯಾಮ್ರೆಲ್ಲ ಚೂಸ್ ಮಾಡ್ತೀನಿ. ಓಕೆ, ಸೊ ಕ್ಯಾಮ್ರೆಲ್ಲ ಎಲ್ಲ ಏನಿದು ಹಿಂಗ್ ಕಾಣಿಸ್ತಾ ಇದೆ. ಓಕೆ, ಐ ಥಿಂಕ್ ಇದು ಲೋಡ್ ಆಗದೆ ಇರೋದ್ರಿಂದ. ಓಕೆ, ಲೆಟ್ಸ್ ಸಿ. ಓಕೆ, ಸೊ ಟ್ರೇಡ್ ಪ್ಲಾನ್ ಮಾಡೋಣ. ಇವಾಗ ನಾನು ಆನ್ ಮಾಡ್ತೀನಿ. XAUSD 1. ಹಾ, ಬರ್ತಾ ಇದೆ. ಓಕೆ, ಅಯ್ಯೋ ಮುಗ್ದೋಯ್ತು ಅನ್ಸುತ್ತೆ ಗುರು, ಇಲ್ಲೆಲ್ಲೋ ಇತ್ತಲ್ಲ. ಓಕೆ, ಇಟ್ಸ್ ಓಕೆ, ಮುಗ್ದೋಗಿಲ್ಲ. ಓಕೆ, ಲೆಟ್ಸ್ ಸಿ. ಓಕೆ, ಬರ್ತಾ ಇದೆ, ಬರ್ತಾ ಇದೆ. ಸೊ ಪಿವೋಟ್ ಪಾಯಿಂಟ್ಸ್ ಕ್ಯಾಮ್ರೆಲ್ಲ ಹಾಕೋತೀನಿ. ಸೊ ಎಲ್ಲ ಮೇಲಿದೆ. ಓಕೆ, ನೋ ಪ್ರಾಬ್ಲಮ್. ಓಕೆ, ಕಂಟ್ರೋಲ್ ಎಸ್. ಓಕೆ, ಬರ್ತಾ ಇದೆ. ಬಂತು 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 ನೋಡಿ, ಈ ಲೆವೆಲ್ಗೆ ಬಂತು. ಇದೊಂದು ಡಿಮ್ಯಾಂಡ್ ಝೋನ್. ಓಕೆನಾ? ಈ ಡಿಮ್ಯಾಂಡ್ ಝೋನ್ಗೆ ಲಿಕ್ವಿಡಿಟಿ ಸ್ವೀಪ್ ಆಗೋದಕ್ಕೆ ಕಾಯ್ತೀನಿ. ಓಕೆ, 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 ಆಯ್ತು. ಲಿಕ್ವಿಡಿಟಿ ಸ್ವೀಪ್ ಆಯ್ತು. ಓಕೆ, ಸೊ ಈಗ ನೋಡಿ ಈ ಒಂದು ಡಿಮ್ಯಾಂಡ್ ಝೋನು ಅಬ್ಸರ್ವ್ ಮಾಡಿ. ಈ ಡಿಮ್ಯಾಂಡ್ ಝೋನು 0.5 0.6 ನಾವೇನ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿದೆ. 4 hours ಅಲ್ಲಿ ಏನ್ 0.5 0.6 ಮಾರ್ಕ್ ಮಾಡ್ಕೊಂಡಿದ್ದೆ ನೋಡಿ ಫಿಬ್ ಅಲ್ಲಿ, ಆ ಲೆವೆಲ್ ಹತ್ರ ಇದೆ. ಅಂಡ್ ಇಲ್ಲಿ ಒಂದು ಡಿಮ್ಯಾಂಡ್ ಝೋನ್ ಇತ್ತು. ಈ ಒಂದು ಡಿಮ್ಯಾಂಡ್ ಝೋನ್ ನ ಇವಾಗ ಸ್ವೀಪ್ ಮಾಡಿದೆ. ಅಂಡ್ ಈ ಸ್ವೀಪ್ ಗೆ ನಾನು ಏನ್ ಮಾಡ್ತೀನಿ ಅಂದ್ರೆ ಇವಾಗ ಅಬ್ಸರ್ವ್ ಮಾಡಿ, ಇಲ್ಲಿ ಏನಾದ್ರು ಇವಾಗ ಇ.ಎಂ.ಐ ಬ್ರೇಕ್ಔಟ್ ಆಯ್ತು ಅಂದ್ರೆ ಟ್ರೇಡ್ ನ ತಗೋತೀನಿ. ಓಕೆನಾ? ಬೈ ಸೈಡ್ ಟ್ರೇಡ್ ತಗೋತೀನಿ. ಇಲ್ಲಿ ಏನಾದ್ರು ಇ.ಎಂ.ಐ ಬ್ರೇಕ್ ಆಯ್ತು ಅಂದ್ರೆ ಅಲ್ಲಿ ತನಕ ಮುಟ್ಟೋದಕ್ಕೆ ಹೋಗಲ್ಲ. ಈಗ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಮಾಡಿದ್ರೆ ಓಕೆ, ಬಟ್ ಇ.ಎಂ.ಐ ಸ್ಟ್ರಾಂಗ್ ಎಷ್ಟು. ಓಕೆ, ತುಂಬಾ ಸಿ ಬ್ರೇಕ್ ಆಯ್ತು. ಇವಾಗ ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಆಫ್ ಇದೆಯಲ್ಲ ಈ ಲೆವೆಲ್. ಓಕೆ, ಈ ಲೆವೆಲ್ ಹತ್ರ. ಸೊ ಈಗ ನಾನು ಲಾಂಗ್ ಪೊಸಿಷನ್ ತಗೋತೀನಿ. 1:1 ಕಮ್ಮಿ ಲಾಟ್ ಹಾಕ್ತೀನಿ. ಅಂಡ್ ಇನ್ನೊಂದ್ ಏನಂದ್ರೆ ಇನ್ ಕೇಸ್ ಈ ಆಫ್ ಹತ್ರ ಬಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಓಕೆನಾ? ಓಕೆ, 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 ಸಿಂಪಲ್. ಗೊತ್ತಾಯ್ತಾ?
ಸೊ ಆಫ್ ಹತ್ರ ಯಾಕೆ ತಗೋಬೇಕು ಅಂಡ್ ಇನ್ನೊಂದೇನಂದ್ರೆ ದ ಮೇನ್ ರೀಸನ್, ಓಕೆ, ಸೊ ನಾನು ಯಾಕೆ ಆಫ್ ಹತ್ರ ತಗೊಂಡೆ ಅಂತ ಅಂಡ್ ಸ್ಟಾಪ್ ಲಾಸ್ ಯಾಕೆ ದೂರ ಇಟ್ಟೆ ಅಂದ್ರೆ ಆಬ್ವಿಯಸ್ಲಿ ಡೆಫಿನೆಟ್ಲಿ ಬಂದೇ ಬರುತ್ತೆ. ಓಕೆ, ಸೊ ಇನ್ನೊಂದೇನಂದ್ರೆ ನೀವು ಇನ್ನೊಂದು ಸ್ಟಾಪ್ ಲಾಸ್ ಇಟ್ಬೇಕಾದ್ರೆ ಬೊಲಿಂಜರ್ ಬ್ಯಾಂಡ್ ಹಾಕೊಳ್ಳಿ. ಓಕೆ, ಸೊ ದಟ್ ಇವಾಗ ಇಲ್ಲಿ ನೋಡಿ, ಇಲ್ಲಿ ಬಂತಲ್ಲ, ಈಗ ಇಲ್ಲಿ ಬಂತು ನೋಡಿ, ಇಲ್ಲಿ ಟಚ್ ಮಾಡಿ ಇಲ್ಲಿ ಬಂತು, ಇಲ್ಲಿ ಮೂವ್ ಆಯ್ತಲ್ಲ, ಸೊ ಇಲ್ಲಿಂದ ಇಲ್ಲಿಗೆ ಸ್ಟಾಪ್ ಲಾಸ್ ದೊಡ್ಡದಿರುತ್ತೆ. ಸೊ ದಟ್ಸ್ ವೈ ಆಫ್ ಗೆ ಟ್ರಿಗರ್ ಮಾಡೋದಕ್ಕೆ ನಾನು ಹೇಳಿದ್ದು. ನೀವ್ ಇಲ್ಲಿ ಬೇಕಾದ್ರೆ ಕಮ್ಮಿ ಹಾಕೋಬಹುದು. ಓಕೆ, ಕಮ್ಮಿ ಹಾಕೊಳ್ಳಿ, ಕಮ್ಮಿ ಲಾಟ್ ಹೋಗಿ. ಓಕೆ, ನಾನು ಯಾಕೆ ಇಲ್ಲಿಗೆ ಆಫ್ ಗೆ ಬಂದಾಗ ಜಾಸ್ತಿ ಹಾಕೋತೀನಿ ಅಂಡ್ ಸ್ಟಾಪ್ ಲಾಸ್ ನ ಯಾಕೆ ಇಷ್ಟು ದೂರ ಇಟ್ಟಿದ್ದೀನಿ ಅಂದ್ರೆ ದ ಮೇನ್ ರೀಸನ್ ಏನು ಅಂದ್ರೆ ಲೋವರ್ ಬ್ಯಾಂಡ್ ಬಿಟ್ಟು, ಓಕೆ, ನಾನು ಇವಾಗ ಎಸ್ ಎಲ್ ಇಟ್ಕೋಬೇಕಾದ್ರೆ ಎಸ್ ಐ ನೋ ತಲೆಯಲ್ಲಿ ಒಳಗಡೆ ಇಟ್ಕೋತೀನಿ ನಾನು. ಓಕೆ, ಹೇಗೆ ಇಟ್ಕೋತೀನಿ ಅಂದ್ರೆ ಐ ನೋ ಗುರು ಇವಾಗ ಎಸ್ ಎಲ್ ಹತ್ರ ಬಂತು ಅಂದ್ರೂ ಕೂಡ ಕಮ್ಮಿ ಲಾಟ್ ಇರುತ್ತೆ, ಸೊ ದಟ್ ಐ ಕ್ಯಾನ್ ಆವರೇಜ್ ಇಟ್. ಓಕೆ, ಅಂಡ್ ಯಾವಾಗ ಕ್ಯಾಂಡಲ್ ಗಳು ಲೋವರ್ ಬ್ಯಾಂಡ್ ಕೆಳಗಡೆ ಕ್ಲೋಸ್ ಆಗುತ್ತಲ್ಲ ಅವಾಗ ನೀವು ಅರ್ಥ ಮಾಡ್ಕೊಬಿಡಿ, ಓಕೆ, ದೇರ್ ಮೇ ಬಿ ಎ ಚಾನ್ಸ್ ಮಾರ್ಕೆಟ್ ಇವಾಗ ನಮ್ ಕಡೆ ಹೋಗೋದಿಲ್ಲ ಅನ್ನೋ ತರನು ಅಷ್ಟೇನೆ. ಓಕೆ, ಸೊ ಎಸ್ ಎಲ್ ಇಡ್ಬೇಕಾದ್ರೆ ಬಿ ಕೇರ್ಫುಲ್. ಯಾವಾಗ್ಲೂ ಅಷ್ಟೇ ಪ್ಲಾನ್ ಮಾಡ್ತಿರಲ್ಲ ನೋಡಿ, ಈಗ ಇಲ್ಲಿಗ ಎಸ್ ಎಲ್ ಇಟ್ಟಿದ್ದೀರಾ ಅಂದ್ರೆ ಯು ಹ್ಯಾವ್ ಟು ವೇಟ್. ನಾನು ಅದಕ್ಕೆ ಚಾರ್ಟ್ ಗಳಲ್ಲಿ ಎಸ್ ಎಲ್ ಇಡೋದಿಲ್ಲ, ತಲೆಯಲ್ಲಿ ಇಟ್ಕೋತೀನಿ, ಲಾಟ್ ಅಲ್ಲಿ ಕಂಟ್ರೋಲ್ ಮಾಡ್ತಾ ಇರ್ತೀನಿ. ಇಲ್ಲಿ ಯಾಕೆ ಕಮ್ಮಿ ಲಾಟ್ ಹೋದೆ, ಇಲ್ಲಿ ಯಾಕೆ ಜಾಸ್ತಿ ಲಾಟ್ ಹೋದೆ, ಸಿಂಪಲ್. ಓಕೆನಾ, ಸೊ ಇಲ್ಲಿಂದನೂ ಮೂವ್ ಆಗ್ಬೋದಿತ್ತು, ದಟ್ಸ್ ವೈ ಕಮ್ಮಿ ಲಾಟ್ ಅಲ್ಲಿ ಪ್ರಾಫಿಟ್ ಬಿಟ್ಬಿಡ್ತೀನಿ. ಓಕೆ, ಮೂವ್ ಆಯ್ತಾ, ಅಲ್ಲಿಂದ ಆಗ್ಲಿ ಕಮ್ಮಿ ಲಾಟ್ ಅಲ್ಲೇ ಆಗ್ಲಿ, ಕಮ್ಮಿ ಪ್ರಾಫಿಟ್ ಓಕೆ. ಬಟ್ ಆಫಿಗೆ ಬಂದಾಗ ಐ ವಿಲ್ ಪುಷ್ ಮೋರ್ ಲಾಟ್ ಅಂದಿದ್ ಯಾಕೆ ಅಂದ್ರೆ ಸೊ ಸ್ಟಾಪ್ ಲಾಸ್ ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ, ಎಂಟ್ರಿ ಕೂಡ ಶೋರ್ ಇರುತ್ತೆ. ಓಕೆ, ಇನ್ ಕೇಸ್ ನಿಮ್ಮ ಸ್ಟಾಪ್ ಲಾಸ್ ದೊಡ್ಡದಿತ್ತು ಅಂದ್ರೆ ವೆಯ್ಟ್ ಫಾರ್ ಆಫ್. ಓಕೆ, ಹಂಗಂತ ಮಿಸ್ ಮಾಡ್ಬೇಕು ಅಂತಾನು ಅಲ್ಲ, ಎಂಟರ್ ಆಗಿ ವಿತ್ ಲೆಸರ್ ಲಾಟ್. ಓಕೆ, ಸೊ ಡಿಮ್ಯಾಂಡ್ ಝೋನ್ ಇತ್ತು ಅಂಡ್ ನಾವು ಮಾರ್ಕೆಟ್ ಅಲ್ಲಿ ಮಾರ್ಕ್ ಮಾಡಿದಂತ 0.5 0.6 ಝೋನ್ 4 ಅವರ್ಸ್ ಅಲ್ಲಿ 1 ಅವರ್ ಅಲ್ಲಿ ಅದು ಕೂಡ ಇಲ್ಲಿತ್ತು. ಆಬ್ವಿಯಸ್ಲಿ ಸಪೋರ್ಟಿಂಗ್ ಬರ್ಬೇಕಾಗಿತ್ತು. ಅಂಡ್ ಇನ್ನೊಂದೇನಂದ್ರೆ ಇಲ್ಲಿ ಸ್ಟಾಪ್ ಲಾಸ್ ಇಡ್ಬೇಕಾದ್ರೆ ನೀವು ಯು ಹ್ಯಾವ್ ಟು ಯೋಚನೆ ಮಾಡ್ಬೇಕು, ತುಂಬಾ ಅಂದ್ರೆ ತುಂಬಾ ಯೋಚನೆ ಮಾಡ್ಬೇಕು. ಓಕೆನಾ, ಸೊ ಆಯ್ತಾ, ಸೊ ನೆಕ್ಸ್ಟ್ ಟ್ರೇಡ್ ಪ್ಲಾನ್ ಮಾಡೋಣ. ಓಕೆ, ಸೊ ಈಗ ನಾನು ಹೇಗೆ ಅನಲೈಸ್ ಮಾಡ್ತೀನಿ ನೋಡಿ, ಸಿಂಪಲ್. ಇವಾಗ ಇಲ್ಲಿದೆಯಲ್ಲ ಮಾರ್ಕೆಟ್, ಓಕೆ, ಫಸ್ಟ್ ಝೂಮ್ ಔಟ್ ಮಾಡ್ಕೊಂಡು 1 ಅವರಿಗೆ ಶಿಫ್ಟ್ ಆಗ್ತೀನಿ. ಓಕೆ, 1 ಅವರಿಗೆ ಶಿಫ್ಟ್ ಆಗ್ತೀನಿ. 1 ಅವರಿಗೆ ಶಿಫ್ಟ್ ಆಗಿ ಅಬ್ಸರ್ವ್ ಮಾಡ್ತೀನಿ, ಮಾರ್ಕೆಟ್ ನೋಡಿ ಒಂದು ತುಂಬಾ ಇಂಪಾರ್ಟೆಂಟ್ ಝೋನ್ ಅಲ್ಲಿ ಇದೆ, ಕರೆಕ್ಟಾ, ಬಟ್ ಟ್ರೆಂಡ್ ಕೂಡ ಡೌನ್ ಇದೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ದೇರ್ ಮೇ ಬಿ ಚಾನ್ಸ್ ಈ ಸ್ವಿಂಗ್ ಏನಾದ್ರು ಬ್ರೇಕ್ ಮಾಡ್ತು ಅಂದ್ರೆ ಅಪ್ ಸೈಡ್ ಹೋಗುತ್ತೆ, ಕರೆಕ್ಟಾ. ಅಂಡ್ ಇಲ್ಲಿ ನೋಡಿದ್ರೆ ನಿಮ್ಗೆ ಇವಾಗ ಇಲ್ಲಿಗೆ ನಾನು ಏನ್ ಮಾಡ್ತೀನಿ ಅಂದ್ರೆ ಕ್ಯಾಮ್ರಾ ಹಾಕೋತೀನಿ. S2 ನ ರಿಜೆಕ್ಟ್ ಮಾಡಿದೆ. ಓಕೆ, ಅಂಡ್ S3 ಹತ್ರ ಇದೆ. ಓಕೆ, S3 ಹತ್ರ ಇದೆ ನೋಡಿ, ಇಲ್ಲಿ S3 ಹತ್ರ ಇದೆ. EMA ಬ್ರೇಕ್ ಆಗಿದೆಯಾ ನೋಡೋಣ, EMA ಬ್ರೇಕ್ ಆಗಿಲ್ಲ. ಒಂಥರ ಏನಾಗಿದೆ ಅಂದ್ರೆ S3 ನ ಸಪೋರ್ಟ್ ತಗೊಂಡಿದೆ. ಓಕೆ, S3 ನ ಸಪೋರ್ಟ್ ತಗೊಂಡಿದೆ. ಓಕೆ, ಸೊ ನಾನು ಇವಾಗ ಏನ್ ಮಾಡ್ತೀನಿ ಅಂದ್ರೆ ಐ ವಿಲ್ ಗೋ ವಿತ್ ಇಲ್ಲಿಂದ ಲಾಂಗ್ ಪೊಸಿಷನ್ ಹೋಗ್ತೀನಿ, ಬಟ್ EMA ತನಕ ಅಷ್ಟೇನೆ. ಇದು 1 ಅವರ್ ಅಲ್ಲಿ ನಾನು ವ್ಯೂ ಇಟ್ಕೊಂಡಿರೋದು. ಓಕೆ, ವ್ಯೂ ಇಟ್ಕೊಂಡಿದ್ದೀನಿ ಯಾಕಂದ್ರೆ 1 ಅವರ್ ಅಲ್ಲಿ S3 ಸಪೋರ್ಟ್ ತಗೊಂಡಿದೆ, EMA ಬ್ರೇಕ್ ಆಗಿಲ್ಲ. ದೇರ್ ಮೇ ಬಿ ಎ ಚಾನ್ಸ್ ಲಿಕ್ವಿಡಿಟಿ ಸ್ವೀಪ್ ಆಗಿದೆ S3 ಲೆವೆಲ್ 1 ಅವರ್ ಅಲ್ಲಿ, ಸೊ EMA ತನಕ ಹೋಗುವಂತ ಒಂದು ಚಾನ್ಸ್ ಇರುತ್ತೆ. ಬಟ್ ನಾನು ಇವಾಗ ಏನ್ ಮಾಡ್ತೀನಿ ಅಂದ್ರೆ 5 ಮಿನಿಟ್ಸ್ ಗೆ ಮೂವ್ ಆಗಿ, ಓಕೆ, ಸೊ ಇದನ್ನ ಸ್ವಲ್ಪ ಲೋಡ್ ಮಾಡ್ಕೋತೀನಿ ನಾನು. ಓಕೆ, ಸೊ ಇವಾಗ ಏನ್ ಮಾಡ್ತೀನಿ ನಾನು ಅಂದ್ರೆ ಸಿಂಪಲ್, ಸೊ ಎಲ್ಲಾ ಇಂಡಿಕೇಟರ್ ಆಫ್ ಮಾಡ್ಕೋತೀನಿ. ಓಕೆ, ಇವಾಗ ನಾನು ಬೈ ಟ್ರೇಡ್ಸ್ ನ ನೋಡ್ಬೇಕಲ್ಲ, ಸೊ ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೋತೀನಿ. ಓಕೆ, ಈ ಝೋನಿಗೆ ಬಂದಾಗ ಟ್ರೇಡ್ ಅನ್ನ ಟ್ರಿಗರ್ ಮಾಡ್ತೀನಿ. ಓಕೆ, ಲೋಡ್ ಕೊಡ್ತೀನಿ. ಎಸ್, ಸಿಂಪಲ್, ಗೊತ್ತಾಯ್ತಾ. ಸೊ ವ್ಯೂನು ಕಂಡಿಡ್ಕೊಂಡೆ. ಓಕೆ, ಆ ವ್ಯೂ ಪ್ರಕಾರನೇ ಟ್ರೇಡ್ ತಗೊಂಡೆ. ಓಕೆ, 0.5 0.6 ಸಪೋರ್ಟ್, ಸಿಂಪಲ್, ಬೂಮ್, ನೋಡಿದ್ರ, ಇಷ್ಟೇನೇನೆ. ಓಕೆ, ಸೊ ಲೆಟ್ಸ್ ಸಿ ನಾಳೆ ಇನ್ನ ಡೇಟ್ ತಗೊಳ್ಳೋಣ, ನಿಮ್ಗೆ ಅರ್ಥ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇಲ್ಲೆಲ್ಲ ನಾನು ಯಾಕೆ ಸೆಲ್ ನೋಡಕ್ ಹೋಗ್ಲಿಲ್ಲ, 1 ಅವರ್ ಅಲ್ಲಿ S3 ಸಪೋರ್ಟ್ ತಗೊಂಡಿತ್ತು. ನಾನು 1 ಅವರ್ ಅಲ್ಲಿ S3 ಅದೆಲ್ಲ ನೋಡ್ತಾ ಇದ್ದಿದ್ದು ಏನ್ ಗೊತ್ತಾ, ರೀಸನ್ ವ್ಯೂ ನ ಕಂಡಿಟ್ಕೊಳ್ಳೋದಕ್ಕೆ ಅಷ್ಟೇನೆ. 5 ಮಿನಿಟ್ಸ್ ಅಲ್ಲಿ ಏನನ್ನ ಅಪ್ಲೈ ಮಾಡ್ತೀನಿ ಅದನ್ನ 1 ಅವರ್ ಅಲ್ಲಿ ಅಪ್ಲೈ ಮಾಡಿ ವ್ಯೂ ನ ಕಂಡಿಡ್ಕೋತೀನಿ, ಆ ವ್ಯೂ ಪ್ರಕಾರ ಟ್ರೇಡ್ ಮಾಡ್ತೀನಿ. ಸೊ ಅಲ್ಲಿ ಬೈ ಸೈಡ್ ಅಂತ ಗೊತ್ತಿತ್ತು, ಇಲ್ಲಿ ಬಂದೆ, ಮುಗೀತು. ಓಕೆನಾ.
ಅರ್ಥ ಆಯ್ತು ಅಂತ ಅನ್ಕೋತೀನಿ. ನಾಳೆ ಸಿಗ್ತೀನಿ. ನಾಳೆ ಇನ್ನೂ ಒಂದು ಡೇಟ್ಗಳನ್ನ ನೋಡೋಣ, ತುಂಬಾ ಅರ್ಥ ಆಗತ್ತೆ.